ಕನಸಿನ ಮನೆ ಪ್ರಾಪರ್ಟಿ ಶೋಗೆ ಸ್ವಾಗತ. ನಮ್ಮ ಜೊತೆ ಟ್ರಾನ್ಸ್ ಸಿಟಿ ಡೆವಲಪರ್ಸ್ನ MD ಆಗಿರುವಂತಹ ನಂದಗೋಪಾಲ್ ಅವರಿದ್ದಾರೆ. ನಂದಗೋಪಾಲ್ ಅವರೇ, ಮತ್ತೊಂದು ಪ್ರಾಜೆಕ್ಟ್ ಟ್ರಾನ್ಸ್ ಗಾರ್ಡೇನಿಯಾ ಅನ್ನುವಂಥದ್ದು ಈಗ ಯಾವ ರೀತಿ ನಡೀತಾ ಇದೆ? ನೋಡಿ, ಟ್ರಾನ್ಸ್ ಗಾರ್ಡೇನಿಯಾ ಅಂತಕ್ಕಂಥ ಪ್ರಾಜೆಕ್ಟು ಇದು ಯಲಹಂಕ ಟು ದೊಡ್ಡಬಳ್ಳಾಪುರ ಸ್ಟೇಟ್ ಹೈವೇ ಅಂತ ಏನು ಹೇಳ್ತೀವಿ, ಅಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಟು ಬಿ ಪ್ರಿಸೈಸ್ ರಾಜನಗುಂಟೆ ಅಂತ ಬರ್ತಕ್ಕಂಥ ಪ್ರಾಜೆಕ್ಟು. ಇದು ಕಂಪ್ಲೀಟ್ಲಿ ಡೆವಲಪ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಇಲ್ಲಿ ಹೇಳ್ತಕ್ಕಂಥ ಅಮ್ಯುನಿಟೀಸ್ ಅಂದರೆ ಪಾರ್ಕ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಸ್ಪೋರ್ಟ್ಸ್ ಕ್ಲಬ್ ಹೌಸ್ ಇರ್ಬೋದು, ಆಮೇಲೆ ವಾಟರ್, ಸ್ಯಾನಿಟೇಷನ್, ಎಲೆಕ್ಟ್ರಿಸಿಟಿ ಮತ್ತು ಟಾರ್ ರಸ್ತೆ ಇರ್ಬೋದು, ಇಂಡಿವಿಜುವಲ್ ಸೈಟ್ ವಾಟರ್ ಕನೆಕ್ಷನ್, ಸ್ಯಾನಿಟೇಷನ್ ಕನೆಕ್ಷನ್, ಇದೆಲ್ಲ ಕಂಪ್ಲೀಟಾಗಿ ಇರ್ತಕ್ಕಂಥ ಗೇಟೆಡ್ ಕಮ್ಯುನಿಟಿ. ಸೊ ಇಲ್ಲಿ 1499 per square feet ಅಲ್ಲಿ ನಡೀತಾ ಇರ್ತಕ್ಕಂಥ ಬುಕಿಂಗ್ಸು. ಆ್ಯಂಡ್ ಕೆಲವೇ ಬುಕಿಂಗ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಕ್ಲೈಂಟ್ಸ್ ಬೇಕಾದರೆ ಮನೆ ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮನೆ ಕಟ್ಕೊಂಡು ಬರ್ತಕ್ಕಂಥ ಜಾಗ ಇದು. ಇಲ್ಲಿ ಕೂಡ ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ಇದೆ. ಸೊ ಇಲ್ಲಿ 50/40 ಮತ್ತು 60/40 ಇರ್ತಕ್ಕಂಥ ಪ್ರಾಪರ್ಟೀಸ್ ಕರೆಂಟ್ಲಿ ಅವೈಲಬಿಲಿಟಿ ಇದೆ. ಆ್ಯಂಡ್ ಮೇ ಬಿ ಅದರದ್ದು ಕೂಡ ಒಂದು ಆಡಿಯೋ ವಿಷಲ್ ಇದೆ, ವಿ ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ಇಟ್. ಶೋರ್. ಹಾಗಾದರೆ ಟ್ರಾನ್ಸ್ ಗಾರ್ಡೇನಿಯಾ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ಪ್ರಾಜೆಕ್ಟ್ ಯಾವ ರೀತಿ ನಡೀತಾ ಇದೆ ಬನ್ನಿ ನೋಡೋಣ. Trans City Developers, transforming your dreams to reality. Trans Gardenia, the luxury within your reach. This Trans Gardenia, developed by my dear friend Sri Nandagopal and associates. This is one of the decent place to stay, I'm sure. I'm talking, of course, based on the Vastu Shastra, which has been this group has been following my Vastu Shastra since its inception. This also as per Vastu norms. I'm sure Nandagopal, you will have the great success in this piece of land also. Wonderful. 15 minutes drive from Hebbal flyover. 6 kilometers from Yelahanka. Adjacent to State Highway, proposed 240 feet wide road. 15 minutes drive from Bangalore International Airport, near to BMS Engineering College. Nearest railway station, 1 kilometer to Rajanagunte. Adjacent to KITB industrial area, near to 360 feet wide peripheral ring road. Trans Gardenia, the luxury within your reach. ಟ್ರಾನ್ಸ್ ಗಾರ್ಡೇನಿಯಾ ಪ್ರಾಜೆಕ್ಟನ್ನು ನೋಡ್ಕೊಂಡು ಬಂದ್ವಿ. ನಂದಗೋಪಾಲ್ ಅವರೇ, ಎಲ್ಲ ಕೂಡ ನೋಡಿದ್ವಿ. ಆರ್ಕಿಡ್ ಪ್ಯಾರಡೈಸ್, ಏರೋಲೈಟ್ಸ್, ಟ್ರಾನ್ಸ್ ಗಾರ್ಡೇನಿಯಾ ಬಹುತೇಕ ಎಲ್ಲವೂ ಕೂಡ ಬೆಂಗಳೂರು ನಾರ್ತ್ ಕಡೆನೇ ಇದೆ. ಇದಕ್ಕೊಂದು ವಿಶೇಷ ಕಾರಣ ಏನಾದರೂ ಇದೆಯಾ ಅಂತ? ನೋಡಿ, ಈಗ ಬ್ಯಾಂಗ್ಳೂರ್ ನಾರ್ತ್ ಅಂತ ಹೇಳಿದ್ರೆ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಆಗ್ತಾ ಇರ್ತಕ್ಕಂಥ ಝೋನ್ ಅಂತ ಹೇಳ್ಬೋದು. ಯಾಕೆಂದರೆ ಟುವರ್ಡ್ಸ್ ಬ್ಯಾಂಗ್ಳೂರ್ ನಾರ್ತ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್, ನಾಟ್ ಓನ್ಲಿ ಅಬೌಟ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಫ್ಕೋರ್ಸ್ ಇಟ್ಸ್ ಒನ್ ಆಫ್ ದಿ ಪ್ರೈಮರಿ ಇನ್ವೆಸ್ಟ್ಮೆಂಟ್ ವಿಚ್ ಹ್ಯಾಸ್ ಹ್ಯಾಪನ್. ಅಲಾಂಗ್ ವಿತ್ ದ್ಯಾಟ್ ಅಲ್ಲಿ ಬರ್ತಾ ಇರ್ತಕ್ಕಂಥ SEZs ಇರ್ಬೋದು, ದಟ್ ಈಸ್ ಈ KISDC ಅವ್ರದ್ದು
309 acres ದೇವನಹಳ್ಳಿ ಬಿಸ್ನೆಸ್ ಪಾರ್ಕ್ ಬರ್ತಾ ಇದೆ, ಮತ್ತು ಏರೋಸ್ಪೇಸ್ SEZs ಬರ್ತಾ ಇದೆ. ಇನ್ನು ಕೆಲವೊಂದು ಇಂಡಸ್ಟ್ರಿಯಲ್ ಪ್ಲಾಂಟ್ಸ್ ಲೈಕ್ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಅಥವಾ ಹೋಂಡಾ ಪ್ಲಾಂಟ್ಸ್ ಬರ್ತಾ ಇರ್ಬೋದು. ಸೊ ಲಾಡ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆರ್ ಹ್ಯಾಪ್ನಿಂಗ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್ ನಾರ್ತ್. ಸೊ ಏನಾಗುತ್ತೆ, ಒನ್ಸ್ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ಸ್ ಹ್ಯಾಪ್ನಿಂಗ್, ಡೆಫಿನೆಟ್ಲಿ ನಮ್ಮ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸಾಂಪಲ್ ಈಗ ಎಲಿವೇಟೆಡ್ ಎಕ್ಸ್ಪ್ರೆಸ್ ಹೈವೇ ಆಗ್ತಾ ಇರ್ಬೋದು, ಮತ್ತು ಮೋನೋರೋಲ್ ರೈಲ್ದು ಪ್ರಾಜೆಕ್ಟ್ಸ್ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಈ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಕೂಡಿರ್ತಕ್ಕಂಥ ಪ್ಲೇಸ್ ಈಸ್ ಬ್ಯಾಂಗ್ಳೂರ್ ನಾರ್ತ್. ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆರ್ ಹ್ಯಾಪ್ನಿಂಗ್, ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ industries starts developing, and residential colonies in and around these places will start having a higher demand. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಕ್ಕಂಥ ಕ್ಲೈಂಟ್ಸ್ಗೆ ಟುವರ್ಡ್ಸ್ ಬ್ಯಾಂಗ್ಳೂರ್ ನಾರ್ತ್ ಡೆಫಿನೆಟ್ಲಿ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಅ ಗುಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ROI ಅಂತ ಏನು ಹೇಳ್ತೀವಿ, ಅದು ದೇ ಕ್ಯಾನ್ ಡೆಫಿನೆಟ್ಲಿ ಸಿ ದಟ್. ಇನ್ಫ್ಯಾಕ್ಟ್ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ಸಲ್ಲಿ ಕಸ್ಟಮರ್ಸ್ ಹ್ಯಾವ್ ಆಲ್ರೆಡಿ ಸೀನ್ ಗುಡ್ ರಿಟರ್ನ್ಸ್ ಆಫ್ ಅರೌಂಡ್ 50 to 60% in a span of 1.5 to 2 years. So precisely the demand also is increasing towards Bangalore North. Maybe that is one of the factor why we have ಸುಮಾರು ಪ್ರಾಜೆಕ್ಟ್ಸ್ ನಮ್ಮದೆಲ್ಲ ಬ್ಯಾಂಗ್ಳೂರ್ ನಾರ್ತ್ ಕಡೆ ಬರ್ತಾ ಇದೆ. ಶೋರ್ ಖಂಡಿತ. ಈಗ ಸಾಕಷ್ಟು ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ನರೇಶ್ ಕರೆ ಮಾಡಿದ್ದಾರೆ. ನರೇಶ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಂದು 2 ಪ್ರಶ್ನೆ. ಒಂದು ಪ್ರಶ್ನೆ ಬಂದು, ಇವ್ರದ್ದು ಪ್ರಾಜೆಕ್ಟ್ಸ್ ಅಲ್ಲಿ ಬಿಟ್ಟು ಬೇರೆ ಈ ಕಡೆ ಎಲ್ಲಾದ್ರೂ ಇದೆಯಾ, ಕೆಂಗೇರಿ ಟುವರ್ಡ್ಸ್ ಕೆಂಗೇರಿ ಕಡೆ ಎಲ್ಲಾದ್ರೂ ಪ್ರಾಜೆಕ್ಟ್ಸ್ ಇದೆಯಾ? ಸೆಕೆಂಡ್ಲಿ, ಇವಾಗ ಕರೆಂಟ್ಲಿ ಪ್ರಾಜೆಕ್ಟ್ಸ್ ಇರೋದು ಏನ್ ಅಪ್ರೂವ್ ಇದೆ, ಸೈಟ್ಸ್ ಯಾವ ಅಪ್ರೂವ್ಡ್? ಓಕೆ, ಇಟ್ಸ್ BBMP ಅಪ್ರೂವ್ಡ್, BD ಅಪ್ರೂವ್ಡ್, DC ಕನ್ವರ್ಟೆಡ್? ಐ ವಾಂಟ್ ಡೀಟೇಲ್ಸ್ ಆನ್ ದಟ್. ಖಂಡಿತ. ಗುಡ್ ಈವ್ನಿಂಗ್ ಮಿಸ್ಟರ್ ನರೇಶ್. ಈಗ ತಾನೇ ಜಸ್ಟ್ ಹೇಳಿದ್ವಿ ಯಾಕೆ ನಮ್ಮ ಎಲ್ಲ ಪ್ರಾಜೆಕ್ಟ್ಸು ಬ್ಯಾಂಗ್ಳೂರ್ ನಾರ್ತ್ ಕಡೆ ಇದೆ ಅಂತ. ಖಂಡಿತ ನಮ್ಮೆಲ್ಲ ಪ್ರಾಜೆಕ್ಟ್ಸು DC ಕನ್ವರ್ಷನ್ನಿಂದ ಕೂಡಿರ್ತಕ್ಕಂಥ ಪ್ರಾಜೆಕ್ಟ್ಸು, ಮತ್ತು ಅಪ್ರೋಪ್ರಿಯೇಟ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ಸ್, ಅಂದರೆ ಬಯಪ ಅಪ್ರೂವಲ್ಸ್ ಆಗಿರ್ಬೋದು, ಅಥವಾ DTCP ಅಪ್ರೂವಲ್ಸ್ ಅಂತ ಏನು ಹೇಳ್ತೀವಿ, ಡೈರೆಕ್ಟರೇಟ್ ಆಫ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಪ್ರೂವಲ್ಸ್, ಈ ಥರ ಕೂಡಿರ್ತಕ್ಕಂಥ ಅಪ್ರೂವಲ್ಸ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಆಲ್ ಕ್ಲಿಯರ್ ಟೈಟಲ್ ಫ್ಲೋ ಪ್ರಾಜೆಕ್ಟ್ಸ್. ಸೊ ನಿಮ್ಮ ಇನ್ನೊಂದು ಪ್ರಶ್ನೆ, ಐ ಥಿಂಕ್ ಟುವರ್ಡ್ಸ್ ಮೈಸೂರು ರೋಡ್ ನಮ್ಮ ಪ್ರಾಜೆಕ್ಟ್ಸ್ ಯಾಕಿಲ್ಲ ಅಂತ. ಕರೆಂಟ್ಲಿ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಜೆಕ್ಟ್ಸ್ ಟುವರ್ಡ್ಸ್ ಮೈಸೂರು ರೋಡ್. ಮೇ ಬಿ ಒನ್ಸ್ ವಿ ಸ್ಟಾರ್ಟ್ ಅಪ್ ವಿತ್ ಎನಿ ಸಚ್ ಪ್ರಾಜೆಕ್ಟ್, ಡೆಫಿನೆಟ್ಲಿ ನಮ್ಮ ಇದೇ ಸುವರ್ಣ ನ್ಯೂಸ್ ವಾಹಿನಿಯಲ್ಲೇ ಅನೌನ್ಸ್ ಕೂಡ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಆ ಥರದ ನಿಜಕ್ಕೂ ಐಡಿಯಾಗಳೇನಾದರೂ ಇದೆಯಾ, ಅಂದರೆ ಯೋಚನೆ? ಕರೆಂಟ್ಲಿ ನೋಡಿ, ನಮ್ಮಲ್ಲಿ ಈಗ ನಮ್ಮ ಸಂಸ್ಥೆಯಿಂದ ಹೊಸದಾಗಿ ಲಾಂಚ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ಸ್ಗಳು ಆಲ್ರೆಡಿ ಪ್ಲ್ಯಾನಲ್ಲಿದೆ. ಸೊ ಮೇ ಬಿ ಇನ್ ಅನದರ್ 2 or 3 weeks ವಿ ಆರ್ ಲಾಂಚಿಂಗ್ ಒನ್ ಪ್ರಾಜೆಕ್ಟ್ ಟುವರ್ಡ್ಸ್ ನಂದಿ ಹಿಲ್ಸು. ಅದೇ ಅಗೇನ್ ಅದು ದಟ್ ಈಸ್ ಟುವರ್ಡ್ಸ್ ಬ್ಯಾಂಗ್ಳೂರ್ ನಾರ್ತ್ ಅಂತ ಹೇಳ್ಬೋದು. ಇಟ್ ಈಸ್ ಕಮಿಂಗ್ ಟುವರ್ಡ್ಸ್ ದಿ ಫುಟ್ ಹಿಲ್ಸ್ ಆಫ್ ನಂದಿ ಹಿಲ್ಸ್ ಅಂತ ಹೇಳ್ಬೋದು. ಒಳ್ಳೆ ನೇಚರಿಂದ ಕೂಡಿರ್ತಕ್ಕಂಥ ಜಾಗ, ಆ್ಯಂಡ್ ಅ ಗುಡ್ ಪ್ರಾಜೆಕ್ಟ್ ವಿಚ್ ಇಸ್ ಕಮಿಂಗ್ ಅಪ್. ಸೊ ಶಾರ್ಟ್ಲಿ ವಿಲ್ ಬಿ ಲಾಂಚಿಂಗ್ ಇನ್ ಯುವರ್ ಚಾನಲ್ ಇಟ್ ಸೆಲ್ಫ್. ಸೊ ಮತ್ತೊಂದು ವಿಷಯ ಅಂದರೆ ನಂದಗೋಪಾಲ್ ಅವರೇ, ಇಲ್ಲಿ ಕಸ್ಟಮರ್ಸ್ಗೆ ಒಂದು ಹಂತದವರೆಗೂ ನೀವು ಸಾಥ್ ಕೊಡ್ತೀರಾ ಅಂತ ಹೇಳ್ಬೋದು. ಸೊ ಎಲ್ಲ ಮುಗಿದ ಮೇಲೆ, ನಂತರ ನಿವೇಶನ ಖರೀದಿ ಆದ ಮೇಲೆ ಆಗಿರ್ಬೋದು, ಪೋಸ್ಟ್ ಸೇಲ್ ಸರ್ವಿಸಸ್ ಅಂತ ಏನು ಹೇಳ್ತೀವಿ, ಅದು ಯಾವ ರೀತಿ ನಿಮ್ಮ ಕಡೆಯಿಂದ ಫೆಸಿಲಿಟೀಸ್ ಸಿಗುತ್ತೆ ಅಂತ ಹೇಳ್ತೀರಿ? ಖಂಡಿತ, ವೆರಿ ಗುಡ್ ಕ್ವಶನ್. ಇನ್ಫ್ಯಾಕ್ಟ್ ನಮ್ಮ ಟ್ರಾನ್ಸಿಟಿ ಡೆವಲಪರ್ ಸಂಸ್ಥೆಯಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಬುಕಿಂಗ್ ಆಫ್ ದಿ ಸೈಟ್ಸ್, ಲಾಡ್ ಆಫ್ ಇನ್ಫಾರ್ಮೇಷನ್ ವಿಲ್ ಬಿ ಶೇರ್ಡ್ ವಿತ್ ದಿ ಕ್ಲೈಂಟ್. ಒಂದು ಬರ್ತಕ್ಕಂಥ ಕ್ಲೈಂಟ್ಸ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಟೀಮ್ಸ್ ಇದೆ. ಮತ್ತು ಅವರು ನೋಡ್ಕೊಂಬಂದ ಮೇಲೆ ಬುಕಿಂಗ್ ಪ್ರಾಸೆಸ್ಸು ಎಕ್ಸ್ಪ್ಲನೇಷನ್ ಆಗಲಿ ಅಥವಾ ಟೈಟಲ್ಸ್ ಎಕ್ಸ್ಪ್ಲನೇಷನ್ಗಾಗಲಿ ಅದಕ್ಕೊಂದು ಸಪ್ರೇಟ್ ಲೀಗಲ್ ಟೀಮ್ಸ್ ಇದೆ. ಅದಾಗಿ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಕ್ಲೈಂಟ್ಸ್ಗೂ ನಾವೇ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ವೆದರ್ ಬ್ಯಾಂಕ್ ಲೋನ್ ಪ್ರಾಸೆಸಿಂಗ್ ಇರ್ಬೋದು ಅಥವಾ ಅವ್ರನ್ನ ನಮ್ಮ ಸಂಸ್ಥೆಯಿಂದ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಷನ್ ಮಾಡೋದಕ್ಕೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಟೇಕನ್ ಬೈ ಮೈ ಟೀಮ್. ಆ್ಯಂಡ್ ಪೋಸ್ಟ್ ರಿಜಿಸ್ಟ್ರೇಷನ್ ಅಂತ ಏನು ಹೇಳ್ತೀವಿ, ಅದು ಡೆಫಿನೆಟ್ಲಿ ವಿ ಹ್ಯಾವ್ ಫಾರ್ ಎಕ್ಸಾಂಪಲ್ ಖಾತಾ ಟ್ರಾನ್ಸ್ಫರ್ಸ್ ಇರ್ಬೋದು, ಅದು ಕೂಡ ನಾವು ಅಟ್ ದ ಡೋರ್ ಸ್ಟೆಪ್ ಆಫ್ ಕ್ಲೈಂಟ್ಸ್ ಮಾಡಿಕೊಡ್ತೀವಿ. ಮತ್ತು ಅಪ್ ಟು ಡೇಟ್ ಆ್ಯನ್ಯುವಲ್ ಟ್ಯಾಕ್ಸ್ ಪೇಮೆಂಟ್ಸ್ ಇರ್ಬೋದು, ದಟ್ ಆಲ್ಸೋ ಜಸ್ಟ್ ಒಂದು ಕೊರಿಯರ್ ಮುಖಾಂತರ ಕ್ಲೈಂಟ್ಸು ಎಲ್ಲೇ ಇದ್ದರೂ ದೇ ಕ್ಯಾನ್ ಸೆಂಡ್ ಇಟ್ ಅಕ್ರಾಸ್ ಟು ಅವರ್ ಆಫೀಸ್. ವಿ ಗೆಟ್ ದಿ ಟ್ಯಾಕ್ಸ್ ಅಪ್ ಟು ಡೇಟ್ ಪೇಮೆಂಟ್ಸ್ ಡನ್ ಫಾರ್ ದಮ್ ಆ್ಯಂಡ್ ಗಿವ್ ದಿ ಸರ್ವಿಸ್. ಸೊ ಈ ಪೋಸ್ಟ್ ರಿಜಿಸ್ಟ್ರೇಷನ್ ನಂತರ ಬರ್ತಕ್ಕಂಥ ವಾಟ್ ಎವರ್ ಸರ್ವೀಸಸ್ ಡೆಫಿನೆಟ್ಲಿ ದೇ ಕ್ಯಾನ್ ರಿಲೈ ಅಪಾನ್ ಅಸ್, ಆ್ಯಂಡ್ ದೆರ್ ಇಸ್ ಅ ಡೆಡಿಕೇಟೆಡ್ ಟೀಮ್ ಫಾರ್ ದಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನಿಜಕ್ಕೂ ಒಳ್ಳೆ ಸರ್ವಿಸ್ ಅನ್ನೋದು. ಇದ್ರ ಜೊತೆಗೆ ಇನ್ನು ಬಹಳಷ್ಟು ಜನರಿಗೆ ಬಜೆಟ್ ಚಿಕ್ಕದಾಗಿರುತ್ತೆ, ತಗೋಬೇಕು, ಆದರೆ ನೀವು ಯಾವ ರೀತಿ ಲೋನ್ಗೆ ಹೆಲ್ಪ್ ಮಾಡ್ತೀರಾ ಅಥವಾ ಹೇಗೆ? ಖಂಡಿತ. ಸಿ, ಇಲ್ಲಿ 2 ಫ್ಯಾಕ್ಟರ್ಸು. ಮೊದಲನೇದು, ಕಸ್ಟಮರ್ಸ್ ಬರ್ತಕ್ಕಂಥವ್ರಿಗೆ ಲೋನ್ ಫೆಸಿಲಿಟೀಸ್ ಏನಂತ ಹೇಳಿದ್ರೆ, ಲೋನ್ ವೆದರ್ ದೇ ಕ್ವಾಲಿಫೈ ಫಾರ್ ದಿ ಲೋನ್ ಆರ್ ನಾಟ್. ಸೊ ಅವರು ಡೆಫಿನೆಟ್ಲಿ ಈಗ ಸ್ಯಾಲ್ರಿಡ್ ಪರ್ಸನ್ಸ್ ಇದ್ದು IT ರಿಟರ್ನ್ಸ್ ಕರೆಕ್ಟ್ ಆಗಿದ್ದರೆ ಬ್ಯಾಂಕ್ ಕೇಳ್ತಕ್ಕಂಥ ಚೆಕ್ ಲಿಸ್ಟ್, ಇಫ್ ದೇ ಕ್ವಾಲಿಫೈ ಡೆಫಿನೆಟ್ಲಿ ವಿ ಹೆಲ್ಪ್ ದೆಮ್ ಔಟ್ ಇನ್ ಟರ್ಮ್ಸ್ ಆಫ್ ಗೆಟಿಂಗ್ ದ ಲೋನ್.
ಈ ಲೋನ್ ಫೆಸಿಲಿಟಿ ಬೇಕಿರುತ್ತೆ, ಬಟ್ ಅವ್ರಿಗೆ ಲೋನ್ ಕ್ವಾಲಿಫೈ ಆಗಬೇಕಾಗಿರ್ತಕ್ಕಂಥ ಸರ್ಟನ್ ಚೆಕ್ ಲಿಸ್ಟ್ ಇರೋದಿಲ್ಲ, ಇನ್ ದ ಸೆನ್ಸ್ ದೇ ಡೋಂಟ್ ಕ್ವಾಲಿಫೈ. ಸೊ ಅಂಥ ಪರಿಸ್ಥಿತಿಯಲ್ಲಿ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ಏನು ಹೇಳ್ತೀವಿ ಇಂಟ್ರೆಸ್ಟ್ ಫ್ರೀ EMI ಅಂತ ಏನು ಹೇಳಿದ್ವಿ, ಅದನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ಅವರು ಒಂದು 35% ಆಫ್ ದ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಪರ್ಟಿ ಮಾಡಿ ಪೇ ಮಾಡಿ ಸೇಲ್ ಅಗ್ರಿಮೆಂಟ್ ಅಂತ ಏನು ಎಕ್ಸಿಕ್ಯೂಟ್ ಮಾಡಿಕೊಡ್ತೀವಿ. ಅದಾದ ನಂತರ ಬ್ಯಾಲೆನ್ಸ್ ಇರ್ತಕ್ಕಂಥ 65% ದೇ ಕ್ಯಾನ್ ಪೇ ಇನ್ ಸುಲಭವಾದ ಕಂತುಗಳಲ್ಲಿ ಪೇ ಮಾಡ್ತಾ ಹೋಗ್ಬೋದು. ಅದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಕೂಡ ಇರಲ್ಲ. ಸೊ 12 ರಿಂದ 14 ತಿಂಗಳು ಟೈಮ್ ಕೊಡ್ತೀವಿ ಅದಕ್ಕೆ. ದೇ ಕ್ಯಾನ್ ಕೀಪ್ ಪೇಯಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಅಮೌಂಟ್. ಆ್ಯಂಡ್ ಆ ಒಂದು 14 ಮಂತ್ ಪೀರಿಯಡಲ್ಲಿ ಎವ್ರಿ ಮಂತ್ ಇಷ್ಟೇ ಪೇಮೆಂಟ್ಸ್ ಮಾಡಬೇಕು ಅನ್ನೋ ಪ್ರೆಷರ್ ಕೂಡ ಇರಲ್ಲ. ಅವ್ರಿಗೇನು ಆಗುತ್ತೆ ಅದನ್ನು ನೋಡಿಕೊಂಡು ಮಾಡತಕ್ಕಂಥ ಸೌಲಭ್ಯ ಇದೆ. ಬಟ್ 14 ಮಂತ್ಸಲ್ಲಿ ಆ ಬ್ಯಾಲೆನ್ಸ್ 65% ಕ್ಲಿಯರ್ ಮಾಡಬೇಕಾಗಿರೋಂಥ ಇದಿರುತ್ತೆ ಸಿಚುವೇಶನ್ಸು. ಸಮ್ಟೈಮ್ಸ್ ಸಮ್ ಕ್ಲೈಂಟ್ಸ್ ಏನಾಗುತ್ತೆ 14 ತಿಂಗಳಲ್ಲಿ ಅವರು ಆ ಪರ್ಟಿಕ್ಯುಲರ್ ಅಮೌಂಟ್ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಲಿ ಕೂಡ ವಿ ಟ್ರೈ ಟು ಎಕ್ಸ್ಟೆಂಡ್ ದಿ EMI, ಬಟ್ ಆ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥ ಟೈಮ್ಗೆ ಮತ್ತು ಬ್ಯಾಲೆನ್ಸ್ ಇರ್ತಕ್ಕಂಥ ಅಮೌಂಟ್ಗೆ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಮಾತ್ರ ಚಾರ್ಜ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ದೇ ಆರ್ ಏಬಲ್ ಟು ಪೇ ಬ್ಯಾಕ್ ದಟ್ ಅಮೌಂಟ್. ಆ್ಯಂಡ್ ಆಲ್ಸೋ 80% ಪೇ ಮಾಡಿದಾಗಲೂ ಕೂಡ ನಾವು ರಿಜಿಸ್ಟ್ರೇಷನ್ಸ್ ಮಾಡಿಕೊಡ್ತೀವಿ. ಸೊ ಡೆಫಿನೆಟ್ಲಿ ದೇ ಕ್ಯಾನ್ ರಿಯಲೈಸ್ ದೇರ್ ಡ್ರೀಮ್ಸ್ ಬೈ ಗೆಟಿಂಗ್ ಇನ್ ಟು ಸಚ್ ಏನು ಹೇಳ್ತೀರಿ ಕಮಿಟ್ಮೆಂಟ್ಸ್ಗೆ. ಆ್ಯಂಡ್ ಯಾವುದೇ ಒಂದು ಹಿಕಪ್ಸ್ ಇಲ್ಲದೆ ಅವರ ಕನಸನ್ನ ನನಸು ಮಾಡ್ಕೋಬೋದು. ಈಗ ಬಹಳಷ್ಟು ಜನರಿಗೆ ಎಷ್ಟೋ ಜನ ಸೈಟ್ ತೊಗೊಂಡಿರ್ತಾರೆ, ಆ್ಯಸ್ ಅನ್ ಅಸೆಟ್ ಅಂತ ಇಟ್ಟಿರ್ತಾರೆ. ಇನ್ನು ಕೆಲವರಿಗೆ ಇಮಿಡಿಯೇಟ್ ಮನೆ ಕೂಡ ರೆಡಿ ಆಗಬೇಕಾಗಿರುತ್ತೆ. ಸೊ ಒಂದು ಮನೆ ರೆಡಿ ಆಗಬೇಕು ಅಂದರೆ ನಿಮ್ಮ ಕಡೆಯಿಂದ ಕೂಡ ಒಂದು ಟೀಮ್ ರೆಡಿ ಆಗಿರುತ್ತಾ, ಅಥವಾ ಇಡೀ ಅಸೋಸಿಯೇಷನ್ ಬೇಕು, ನಿಮ್ಮ ಹೆಲ್ಪ್ ಬೇಕು, ಅಥವಾ ಆ ಥರ ಇದ್ರೆ ಏನು ಹೇಳ್ತೀರಿ? ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದಾಗೆ ಟ್ರಾನ್ಸ್ ಗಾರ್ಡನಿಯಾ ಅಂತಕ್ಕಂಥ ಪ್ರಾಜೆಕ್ಟ್ ಇದು ಕಂಪ್ಲೀಟ್ಲಿ ಡೆವಲಪ್ಡ್ ಪ್ರಾಪರ್ಟಿ ವೇರ್ ಇಮಿಡಿಯೇಟಾಗಿ ಅವರು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋತಕ್ಕಂಥ ಪ್ರಾಪರ್ಟಿ. ಇಲ್ಲಿ ನಾವು ದ ಲೆವೆಲ್ ಆಫ್ ಸರ್ವಿಸಸ್ ವಾಟ್ ವಿ ಕ್ಯಾನ್ ಎಕ್ಸ್ಟೆಂಡ್ ಟು ಅವರ್ ಕ್ಲೈಂಟ್ಸ್ ಇಸ್ ಒಂದು ಪ್ಲಾನ್ ಅಪ್ರೂವಲ್ಸ್ ಇರ್ಬೋದು. ಎರಡನೇದು ಐಡೆಂಟಿಫೈಯಿಂಗ್ ದಿ ರೈಟ್ ಕಾಂಟ್ರಾಕ್ಟರ್ಸ್. ವಿ ಹ್ಯಾವ್ ಸರ್ಟನ್ ಸಬ್ ಕಾಂಟ್ರಾಕ್ಟರ್ಸ್ ವೇರ್ ಅವರು ನಮ್ಮ ಕಾಂಟ್ರಾಕ್ಟರ್ಸ್ ಹತ್ರ ಆಪ್ಷನ್ ತೊಗೊಂಡು ಕೊಟೇಶನ್ಸ್ ತೊಗೊಂಡು ದೇ ಕ್ಯಾನ್ ಡಿಸೈಡ್ ವೆದರ್ ಟು ಗೋ ವಿತ್ ಹಿಮ್ ಆರ್ ಟು ಗೋ ಔಟ್ಸೈಡ್ ಪೀಪಲ್ ಫಾರ್ ಕನ್ಸ್ಟ್ರಕ್ಷನ್. ಸೊ ಡೆಫಿನೆಟ್ಲಿ ಕಾಂಪಿಟೇಟಿವ್ ಪ್ರೈಸ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸು. ಮತ್ತು ದೇ ಗೆಟ್ ದಿ ಅಡ್ವಾಂಟೇಜ್ ಆಫ್ ಏನು ಹೇಳ್ತಾರೆ, ಒಂದೇ ಕಡೆ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಕೆಲಸದವ್ರಿಗೆ ಮಲ್ಟಿಪಲ್ ಆಪ್ಷನ್ ಆಫ್ ಕನ್ಸ್ಟ್ರಕ್ಷನ್ ಸಿಕ್ಕಿದಾಗ ದ ಕಾಸ್ಟ್ ಲೆವೆಲ್ ಕಮ್ಸ್ ಡೌನ್. ಆ ಬೆನಿಫಿಟ್ ಕಸ್ಟಮರ್ಗೆ ಪಾಸ್ ಆಗುತ್ತೆ. ಸೊ ಆ ಒಂದು ಆಸ್ಪೆಕ್ಟಲ್ಲಿ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ದಿ ಸರ್ವಿಸ್ ಟು ದಿ ಕ್ಲೈಂಟ್ಸ್ ವಿಚ್ ದೇ ಕ್ಯಾನ್ ಯುಟಿಲೈಸ್. ಸೊ ದೇರ್ ಇಸ್ ನೋ ಕಂಪಲ್ಸರಿ. ಸೊ ಇಫ್ ದೇ ಆರ್ ಸ್ಯಾಟಿಸ್ಫೈಡ್ ಆ್ಯಂಡ್ ದೇ ವಾಂಟ್ ಟು ಯೂಸ್ ದಟ್ ಪರ್ಟಿಕ್ಯುಲರ್ ಆಪ್ಷನ್, ಡೆಫಿನೆಟ್ಲಿ ದೇ ಕ್ಯಾನ್ ಡು. ಸೊ ಇಷ್ಟು ದಿನಗಳಾಯಿತು, ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಕಸ್ಟಮರ್ಸ್ ಫೀಡ್ಬ್ಯಾಕ್ ಯಾವ ರೀತಿ ಇದೆ ಅಂತ ಹೇಳ್ತೀವಿ? ಖಂಡಿತ. ವಿ ಹ್ಯಾವ್ ಆಲ್ಮೋಸ್ಟ್ ಕಂಪ್ಲೀಟೆಡ್ 6 years and 7th year is going on in ನಮ್ಮ ಸಂಸ್ಥೆದು. ಸೊ ಲಾಟ್ ಆಫ್ ಪೀಪಲ್, ಮೋರ್ ದ್ಯಾನ್ 1000 clients have realized their dreams to reality. ನಮ್ಮ ಕಂಪ್ನಿ ಟ್ಯಾಗ್ಲೈನ್ ಟ್ರಾನ್ಸ್ಫಾರ್ಮಿಂಗ್ ಯುವರ್ ಡ್ರೀಮ್ಸ್ ಟು ರಿಯಾಲಿಟಿ ಅಂತಿದೆ. ಸೊ ದೇ ಹ್ಯಾವ್ ರಿಯಲೈಸ್ ದೇರ್ ಡ್ರೀಮ್ಸ್. ಆ್ಯಂಡ್ ಸಾಕಷ್ಟು ಜನಕ್ಕೆ ನಮ್ಮ ಈ ಇಂಟ್ರೆಸ್ಟ್ ಫ್ರೀ EMI ಆಪ್ಷನ್ ಕೂಡ ತುಂಬಾ ಹೆಲ್ಪ್ ಆಗಿದೆ. ಅದಾದ ನಂತರ ಯು ಕ್ಯಾನ್ ಇನ್ ಟುಡೇಸ್ ವರ್ಲ್ಡ್ ದೇರ್ ಆರ್ ಲಾಟ್ ಆಫ್ information available to the clients, whether it is media or through web portals or through many aspects. So definitely ಟ್ರಾನ್ಸಿಟಿಗೆ ಒಳ್ಳೆ ಒಂದು ಇನ್ಫಾರ್ಮೇಷನ್ಸು ಅಥವಾ ಒಳ್ಳೆ ಒಂದು ಫೀಡ್ಬ್ಯಾಕ್ಸ್ ಕಸ್ಟಮರಿಂದ ಬಂದಿದೆ. ಇನ್ಫ್ಯಾಕ್ಟ್ ರೀಸೆಂಟ್ಲಿ ನಿಮ್ಮ ಚಾನಲಲ್ಲೇ ಶೇರ್ ಮಾಡ್ಕೊಂಡ್ವಿ. ವಿ ಗಾಟ್ ಅ ಗ್ಲೋಬಲ್ ಅಚೀವರ್ ಫೌಂಡೇಶನಿಂದ ಭಾರತ್ ರತನ್ ನವ ನಿರ್ಮಾಣ್ ಅವಾರ್ಡ್ ಇನ್ ರಿಯಾಲಿಟಿ ಫೀಲ್ಡಲ್ಲಿ ನಮಗೆ ಲ್ಯಾಂಡ್ ರೆಸಿಡೆನ್ಷಿಯಲ್ ಲ್ಯಾಂಡ್ ಡೆವಲಪ್ಮೆಂಟ್ಸಲ್ಲಿ ಸಿಕ್ಕಿದೆ. ಸೊ ಮೇ ಬಿ ದಿಸ್ could be one of the testimony for our good customer feedback ಅಂತ ಹೇಳ್ಬೋದು. ಓಕೆ, ನಂದಗೋಪಾಲ್ ಅವರೇ, ಮನೆ ಅಥವಾ ನಿವೇಶನ ಖರೀದಿಸೋರಿಗೆ ಸಾಕಷ್ಟು ಉಪಯುಕ್ತ ಸಲಹೆಗಳನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಯಾಕಂದರೆ ಮನೆ ಕಟ್ಸೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಈಗ ಮನೆ ಕಟ್ಸೋದು ತುಂಬ ಈಸಿ ಆಗಿದೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಕೊಡ್ತೀವಿ, ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಕೂತಲ್ಲೇ ಕಾಲ್ ಮಾಡಿ ಬುಕ್ ಮಾಡಬಹುದು ಕೂಡ. ಜೊತೆಗೆ ಅಕ್ಷಯ ತೃತೀಯದ ಸ್ಪೆಷಲ್ ಆಫರ್ ಕೂಡ ನಿಮಗಾಗಿ ಕಾಯ್ತಾ ಇದೆ. 2 ರಿಂದ 5 ಗ್ರಾಮ್ ಗೋಲ್ಡ್ ಕಾಯಿನ್ ಕೂಡ ರೆಡಿ ಆಗಿದೆ. ಸೊ ಮತ್ತ್ಯಾಕೆ ತಡ, ನಿಮ್ಮ ಕನಸಿನ ಮನೆನ ಸಾಕಾರಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.